ಒಬ್ಬೊಬ್ಬರ ಹುಚ್ಚಾಟ ಅವತ್ತಿನ ದಿನ ಹೆಂಗಿತ್ತು ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ. ನೋಡಿ ತೋರಿಸ್ತಾ ಇದೀವಿ ನಾವು. ಅಭಿಮಾನಿಗಳ ಹುಚ್ಚಾಟದ ಮತ್ತಷ್ಟು ದೃಶ್ಯಾವಳಿಗಳು ವೈರಲ್ ಆಗ್ತಾ ಇದೆ. ಸ್ಟೇಡಿಯಂ ಗೇಟ್ ನಂಬರ್ 7ರಲ್ಲಿ ಮರ ಹತ್ತಿ ಕಾಂಪೌಂಡ್ ಅನ್ನ ಅಭಿಮಾನಿಗಳು ಜಿಗಿದಿದ್ದಾರೆ. ಅಪಾಯವನ್ನು ಲೆಕ್ಕಿಸದೆ ನೂಕು ನುಗ್ಲಲ್ಲಿ ಅತಿರೇಕದ ವರ್ತನೆಯನ್ನ ತೋರಿಸಿದ್ದಾರೆ. ನಿಮ್ಗೆ ಆ ವಿಜುವಲ್ಸ್ ಅನ್ನ ಕೂಡ ತೋರಿಸ್ತೀವಿ. ಮರ ಹತ್ತಿದ್ದೇನು, ಆಮೇಲೆ ಆ ಸ್ಟೇಡಿಯಂನ ಮೇಲ್ಚಾವಣಿಯನ್ನ ಹತ್ತೋದಕ್ಕೆ ಪ್ರಯತ್ನ ಪಟ್ಟಿದ್ದೇನು, ಅಲ್ಲಿಂದ ಎಗರೋದಕ್ಕೆ ಎಷ್ಟು ಜನ ಇದ್ದಾರೆ ನೋಡಿ. ಒಬ್ಬರು ಇಬ್ಬರಲ್ಲ, ಅಲ್ಲಿಂದ ಸ್ವಲ್ಪ ಸ್ಕಿಡ್ ಆಗಿಬಿದ್ದಿದ್ರೆ ಇವರ ಹೆಣಗಳ ಲೆಕ್ಕವನ್ನು ಕೂಡ ನಾವು ಹೇಳಬೇಕಾಗಿತ್ತು. ಅಂದರೆ ಜೀವಕ್ಕಿಂತ ಹೆಚ್ಚ ಅಭಿಮಾನ. ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಕಾಂಪೌಂಡ್ ಹತ್ತಿ, ಮರ ಹತ್ತಿ, ನಂತರ ಆ ಚಾವಣಿ ಥರ ಇದೆಯಲ್ಲ ಅಲ್ಲಿ ಹತ್ತಿರೋದು ಇವರು. ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಎಂಟ್ರಿಯಿಂದ ಎಲ್ಲಿ ತೊಗೊಳ್ಬೋದು ಅಂತ. ಬಟ್ ಹಿಂಗೆ ಮಾಡಬೇಕಾದ್ರೆ ಇಷ್ಟೂ ಜನರಿಗೆ ಏನಾದರೂ ಆಗಿದ್ದಿದ್ರೆ ಅವ್ರ ಮನೆಯವ್ರದ್ದು ಕತೆ ಏನು? ನಾವು ಅಂದ್ಕೊಳ್ತಾ ಇದ್ವಿ ಮಂಗನಿಂದ ಮನುಷ್ಯ ಆಗೋದಕ್ಕೆ ಸಾವಿರಾರು ವರ್ಷಗಳಾಯಿತು ಎವಲ್ಯೂಷನ್ ಅಂತ. ಬಟ್ ಇವ್ರನ್ನೆಲ್ಲ ನೋಡಿದ್ರೆ ಇವರೆಲ್ಲ ಬಿಟ್ಟೋದ್ರ ಅಲ್ಲಿ ಅಂತ ಅನಿಸುತ್ತೆ. ಇದನ್ನೆಲ್ಲ ಅಭಿಮಾನ ಅಂತ ಅನ್ನಲ್ಲ, ಹುಚ್ಚುತನ ಅಂತಾರೆ. ಶುದ್ಧ ಹುಚ್ಚುತನಕ್ಕೆ ಈ ವಿಡಿಯೋ ಸಾಕ್ಷಿ ಹೇಳ್ತಾ ಇದೆ. ಎರಡೂ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಒಂದು ಮರದ ಮೇಲೆ ಹೇಗೆ ಕೋತಿ ಥರ ಆಡ್ತಾ ಇರುವಂತಹ ದೃಶ್ಯ, ಎರಡನೇದು ಅಲ್ಲಿ ಕಂಪ್ಲೀಟಾಗಿ ಆ ಸ್ಟೇಡಿಯಂನ ಟಾಪ್ ಮೇಲೆ ಹತ್ತೋದಕ್ಕೆ ಪ್ರಯತ್ನವನ್ನು ಪಡೋ ಭಾಗ ಇದು. ಇಲ್ಲಿಂದ ಅದೇನು ಸಾಧಿಸಿದೇನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನು ವಿರಾಟ್ ಕೊಹ್ಲಿ ಇವ್ರನ್ನ ನೋಡ್ಬಿಟ್ಟು ಬಾರಪ್ಪ ನಿನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡು, ನಿನ್ನ ಸಾಹಸನ ಮೆಚ್ಚಿದ್ದೀನಿ, ನೆಕ್ಸ್ಟು ಕತ್ರೋಂಕ ಕಿಲಾಡಿ ನಾವಿಬ್ಬರು ಒಟ್ಟಿಗೆ ಮಾಡೋಣ ಅಂತ ಏನಾದರೂ ಕರೆಯೋರಿದ್ರ? ಕೈಕಾಲು ಮುರ್ಕೊಂಡಿದ್ದಿದ್ರೆ ಯಾವ ವಿರಾಟ್ ಕೊಹ್ಲಿನೂ ಬರ್ತಿರ್ಲಿಲ್ಲ, ಅಥವಾ ಯಾವ RCB ಆಟಗಾರರು ಬರ್ತಿರ್ಲಿಲ್ಲ. ಈಗೇನು ಬಂದ್ರ? ಈಗ ಈ 11 ಜನ ತೀರ್ ಹೋದ್ರಲ್ಲ, ಅವ್ರ ಕುಟುಂಬಕ್ಕೆ ಅಟ್ಲೀಸ್ಟು ಪರ್ಸ್ನಲ್ ಆಗಿ ಬಂದು ಸಾಂತ್ವನ ಹೇಳೋ ಕೆಲಸನ ಯಾವುದಾದ್ರೂ ಆಟಗಾರರು ಮಾಡಿದ್ರೆ ಅವ್ರು ಕಪ್ಪಿಗೆ ಎದ್ರು ಮನೆಗೆ ಹೋದ್ರು ಆರಾಮಾಗಿದ್ದಾರೆ. ನಿಮ್ಗಳ ಕತೆ ಹೇಳಿ.